ಏ ಆಯ್ತಾ ಅಡ್ಗೆ? ಆಯ್ತು ಆಯ್ತು ತಡೀರಿ. ಸಾರಿ ತರ ಬೆಚ್ಚಗೆ ಮಾಡೀನಿ ಅಂತ ಒಕ್ಕಿ ಹಾಕ್ಬಿಡ್ತೀನಿ. ಅಯ್ಯೋ ನೀನು ಸರಿ ಕಾದ್ ಬಿಡತ್ತಾಗೆ. ಆ ರಾತ್ರಿ ಸಾರಿಗೆ ಕೆಕ್ತ ಕೂತಿದ್ಯಾ, ಅದನ್ನ ಸಾರು ಕೂಲ ಮಾಡಿದ್ಯಾ? ಒಳ್ಳೆ ಅದೇನು ರುಚಿಲ್ಲ ಪಚ್ಚಿಲ್ಲ, ಅದೇನಂತ ಸಾರು ಮಾಡಿದ್ಯಾ? ಓ ಏನಾಗಿತ್ತಪ್ಪ ಸಾರು? ಏನಾಗಿತ್ತು? ಅದು ಚಂದನಾಗಿತ್ತು. ಸಾರ್ಗೆ ಏನಾಗಿತ್ತು? ಭಾಳ ಚೆನ್ನಾಗಿತ್ತು. ಅದು ಏನು ಒಂಚೂರು ಸಾರು ಮಾಡಕ್ಕೆ ಬರಕಿಲ್ಲ, ಏನಿಲ್ಲ ತಗೆ. ಅಯ್ಯೋ ಸರಿ ಬಿಡಿ ನೀವೇ. ರಂಗಕ್ಕನ ಮನೆ ಇಸ್ಕೊಬರನಾ? ಇಸ್ಕೊಬರಗು ಒಂಚೂರು ತಗೆ. ತಡ್ರಿ ಮತ್ತೆ ತಂಗ್ಳು ಸರ್ ನನ್ಗೆ ಆಯ್ತದೆ. ಹೋಗೊಂಚೂರು ಸಾರು ಬಿಡ್ಸ್ಕೊ ಬರ್ತೀನಿ. ಕವಿತಾ 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 ಅಕ್ಕ ಅಕ್ಕ ಸಾರೇನ್ ಮಾಡಿದ್ಯಕ್ಕ? ನಾನ ಚಿಕನ್ ಸಾರು ಮಾಡ್ತೇವೆ ಕನಕ, ನಾಟಿ ಕೋಳಿ ಸಾರ. ಸಾರು ಕೇಳಕ್ಕೆ ಅನ್ಕ ಬಂದೆ. ಕೋಳಿ ಸಾರು ಮಾಡ್ತಾ ಇದೀಯಾ? ಬೇಡ ಬಿಡು. ಅದಕ್ಕೆ ಕೋಳಿ ಸಾರು ಉಣ್ಣಕ್ಕಿಲ್ವಾ ನೀವು? ಶುಕ್ರವಾರ ಇವತ್ತು. ಹಂಗಲ್ಲ ಹೋಗು ಪಾಪ, ಮಾಡಿ ಕೊಡಗು. ಕುತ್ಕೋ ಕುದ್ರಕ ಮಾಡ್ತದೆ. ಇನ್ನೊಂಚೂರು ಬೇಯ್ಬೇಕು, ಉಪ್ಪು ಹಾಕ್ಬಿಟ್ಟು ಇಳ್ತೀನಿ. ಬಿಟ್ಕೊಟ್ಟಾನು ಕುತ್ಕೋ. ಕವಿತಾ ಇಲ್ಲ, ಅಶೋಕನು ಕಾಣ್ತಲ್ಲ, ಕವಿತಾನು ಕಾಣ್ತಾರ. ಅಯ್ಯೋ ಪಿಕ್ಚರ್ಗೆ ಹೋಗಾರ ಕನಕ, ಪಿಕ್ಚರ್ ನೋಡ್ಕೊ ಬರ್ತೀವಿ ಅನ್ಕ ಹೋದ್ರು. ಅಣ್ಣ ಇಲ್ಗೋಯ್ತು, ವಾಲ್ ತಕ್ಕ ಓಡ್ಬತ್ತೀನಿ ಅಂತ ಹೋದ್ರು. ಒಂದವರೆ ಸೌದೆ ಕಟ್ಕೊ ಬರ್ತೀನಿ ಅನ್ಬಿಟ್ಟು ವಾಲ್ ತಕ್ಕ ಹೋದ್ರು ಕನಕ. ಹಂಗೋ ಬುಡವ ಅಳಿ ಮೈ ಬರೋಕಿಲ್ಲ ಅಂತಿದೆ. ಆಲೆ 5 ದಿವಸ ಆಯ್ತು ಇಲ್ಲೇ ಅದಲ್ಲ. ಅಯ್ಯೋ ಅದೇ ಕಣವ ಪಪ್ಪ, ಸುಮ್ಮನೆ ಇರೋದಲ್ಲಕ್ಕ. ನನಗೆ ನಿಜವಾಗ್ಲೂ ಅದೇ ಒಂದು ಯೋಚನೆಗೆ ಹೋಗಿತ್ತು. ಏನೋ ಹಿಂಗೆ ಆಡ್ತಾನಲ್ಲ, ಏನಪ್ಪ ಮಾಡೋದು ನನ್ನ ಮಗಳು ಹೆಂಗೆ ಅಂದ್ಬಿಟ್ಟು ಬಾಳಾಡು ಅಂತ ನಿಜವಾಗ್ಲೂ ಆ ಪಾಟಿಗೆ ಯೋಚನೆಗೆ ಹೋಗಿ ಕೂತಿತ್ತು ಕಣ ಜನಕಕ್ಕ. ಈಗ ನಿಮ್ದೇ ಆಗೋಯ್ತು ಕನಕ. ಓಸಿ ಚೆನ್ನಾಗಿಲ್ಲ ಕನಕ ಪಪ್ಪ. ಏನು ಮಾಡಿ ಕುರುವೆ ಉಣ್ಕೊಂಡು ತಿನ್ಕೊಂಡು ನಗ್ನಾಗಿತ್ತವ. ಮಾವನ್ ಕೊಟ್ಟು ಕೂತ್ಕೊಂಡು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಎಷ್ಟು ಚೆನ್ನಾಗದೆ ಅಂದಿಯೇ. ಭಾಳ ಖುಷಿ ಆಯ್ತು ಕನಕ. ಹೇಳ್ತಿದ್ದೆ ಹಿಂಗೆ ಮಾಡ್ಬಿಟ್ವಲ್ಲ, ಹಿಂಗೆ ಏನಕ್ಕ ಮಾಡೋದು ಅಂತ. ಈಗ ಸರಿಯಾಗಿಲ್ವಾ? ಭಾಳ ನೆಮ್ಮದಿ ಆಯ್ತು ಕನಕ, ಭಾಳ ನೆಮ್ಮದಿ ಆಯ್ತು. ನಾನೇ ಕೋಳಿ ಸಾರು ಮಾಡಿದ್ಮೇಲೆ ತರೋದು ಅನ್ಕೊಂಡಿದ್ದೆ ಕನಕ. ಮನೇಲಿ ಒಂದು ಹುಂಜ ಇತ್ತ. ಪಿಕ್ಚರಿಂದ ಅಲ್ಲಿ ಹೋಟ್ಲು ಪಟ್ಲಲ್ಲಿ ಎಲ್ಲ ಉಣ್ಬೇಡಿ ಕಣವ. ಸುಮ್ಮನೆ ದುಡ್ಡು ದಂಡ ಮಾಡ್ತಾರೆ ಅಂದ್ಬಿಟ್ಟು ಹೋಟ್ಲ ಉಣ್ಬೇಡಿ, ಬರೋದು ಕಡಿಗೆ ಮಾಡ್ತೀನಿ ಅನ್ನ. ಅದಕ್ಕೆ ಮನೇಲಿ ಹುಂಜ ಇತ್ತಲ್ಲ ಅದನ್ನು ಕೂದಿ ಸಾರು ಮಾಡಿದೆ. ಮಾಡಕ್ಕೆ ಬಿಟ್ಟು ಈಗ ಖಾರ ನೀರು ಉದಿನಿ, ಉಪ್ಪು ಹಾಕ್ಬಿಟ್ಟು ಮಾಡಿಸ್ಬಿಟ್ಟು ಕೊಟ್ಟಂತ ಮಾಡು ತಳಕ್ಕೆ ಮಾಡಕ್ಕ. ಅಯ್ಯೋ ಹೋಯ್ತೀನಿ ಅತ್ತಾಗೆ ಕೂತ್ಕಕ್ಕ. ಅದಕ್ಕೆ ನಂದಿಯೇ. ಅಯ್ಯೋ ನಾನು ಅಕ್ಕ ರಾತ್ರಿ ನೆನ್ನೆ ಹೊಲ್ತಕ್ಕೆ ಹೋಗಿದ್ನ. ಗಣಕ ಸೊಪ್ಪು ಏನು ಇವ್ರ ಅದ್ಯಾವುದು ರಮೇಶಣ್ಣ ಅಂತ ತೆವ್ರಿ ಮೇಲೆ ಏನು ಹೊಸಿ ಚೆನ್ನಾಗಿ ಹುಟ್ಟಿತ್ತಿಲ್ಲ ಕನಕ. ಗಣಕ ಸೊಪ್ಪು ಕುಯ್ಕ ಬಂದು ಅಚ್ಚುಕಟ್ಟಾಗಿ ಸೊಪ್ಪು ಹುರ್ಕೊಂಡು, ಒಂದು ಈರುಳ್ಳಿ ಸುಟ್ಕೊಂಡು, ಒಂದು ಬೆಳ್ಳುಳ್ಳಿ ಸುಟ್ಕೊಂಡು, ಒಂದು 4 ಅಕ್ಕಿ ಕಾಳು ಹುರ್ಕೊಂಡು, ಖಾರ ದುಡಿ ಹಾಕೊಂಡು, ಒಂಚೂರು ಕಾಯಿ ತುರಿ ಹಾಕೊಂಡು ಆಡಿಸಿ, ಈರುಳ್ಳಿ ಬೆಳ್ಳುಳ್ಳಿ ಹೆಚ್ಕೊಂಡು, ಕರ್ಬೇವು ಸೊಪ್ಪು, ಸಾಸಿವೆ ಕಾಳು, ಎಣ್ಣೆ ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿದ್ದನ್ನ ಹಾಕಿ ಒಗ್ಗರಣೆ ಮಾಡಿ ಖಾರದ ನೀರು ಊದಿ ಅಷ್ಟು ಚೆಂದಾಗಿ ಗಣಕ ಸೊಪ್ಪನ್ನು ಪಜ್ಜಿ ಮಾಡೀನಿ. 1-2 ಬದನೆಕಾಯಿ ಇದ್ದು, ಎಳೆ ಬದನೆಕಾಯಿ ಗಿಡದಲ್ಲಿ ಹುಟ್ಟಿದ್ದು, ಅವನು ಕೂದಾಕ್ಬಿಟ್ಟು ಸಾರು ಅಷ್ಟು ಚೆಂದಗನಾಗದೆ ಕನಕ. ರಾತ್ರಿ ಒಂದು ಮುದ್ದೆ ಇಟ್ಟುಂಡವನೇ, ಒಂದಿಷ್ಟು ಅನ್ನ ಉಂಡವನು ಚೆನ್ನಾಗದೆ ಅಂದ್ಬಿಟ್ಟು ನಾನು ತಡು ಸಾರಿತ್ತು ಇನ್ನೂ 1 ಮಿಲ್ಲಿ ಅಷ್ಟು ಅಕ್ಕ. ಅದೇ ಹಾಕಬೇಕು ದಂಡ ಮಾಡೋದು ಅಂದ್ಬಿಟ್ಟು ನಾನು ಅದೇ ಸಾರಿಗೆ ಅಕ್ಕಿ ಹಾಕಿವ್ನಿ. ಈಗ ನೋಡಿದ್ರೆ ಯಾವುದು ಬೇಡವೇ ಬೇಡ, ನಾನು ಉಣ್ಣಕ್ಕಿರ ಅಂತ ಕುಂತದೆ. ಅದಕ್ಕೆ ನೋಡ್ತೀನಿ ತಡ್ರಿ, ಕವಿತಾ ಏನಾರು ಮಾಡಿರ್ತಾಳೆ ಇಸ್ಕೊಬತ್ತೀನಿ ಅನ್ಕೊಂಡಂಗೆ ಬಂದೆ ಕನಕ. ಬಂದ್ರೇನಕ ಸರಿ ಬಿಡು ನೀನುವೆ ಅಕ್ಕ. ನೀನು ಏನಾರು ಅನ್ಕೋ, ನಿನ್ನ ಮಟ್ಟಿಗೆ ನಾನು ಏನು ಅನ್ಕೊಳಕ್ಕಿಲ್ಲ ಆಯ್ತಾ. ಇವತ್ತು ಒಂಚೂರು ನಿಮ್ದೇಗಿವಿ ನಾವು ಅಂದ್ರೆ ನೀನೇ ಕಾರಣ. ಅದಕ್ಕಂಗೆ ನಾವೇನು ಬೇರೆ ರಕ್ಕ. ಅದಕ್ಕಂಗಡಿ ನೀನು ಸಂಕೋಚ ಪಟ್ಕೊಂಡು ಏನು ನೀನು ಕೊಡೋಕ್ಕಿಲ್ವಾ ಪಾಪ? ನೀನು ಅಷ್ಟೊಂದು ಸಹಾಯ ಮಾಡ್ತೀಯ, ನೀನು ನಮ್ಮ ತಗಿಸ್ಕೊಳಕ್ಕೆ ಯಾಕೆ ಸಂಕೋಚ ಪಟ್ಕೊಂಡು ನೀನು ಹಂಗೆಲ್ಲ ಬೇಜಾರು ಮಾಡ್ಕೊಬೇಡ ಕನಕ ನೀನು. ಹೋಗಕ್ಕ. ಆಯ್ತಾ ಹಾಕಕ್ಕ. ಅಯ್ಯೋ ಆಯ್ತು ಹಾಕು, ಹೆಂಗೋ ನೆಮ್ಮದಿ ಅದಲ್ಲ ಅಷ್ಟೇ ಸಾಕು. ಅಣ್ಣಂಗೆ ಈಗ ನಿಮ್ಗೆ ಹುಷಾರಾಗತ್ತಾನೆ, ಹುಷಾರಾಗ ಅವ್ರೆ ಕಣವ. ಅಳಿ ಮೈನ ಮಗಳು ಚೆನ್ನಾದ್ರಲ್ಲ ನೋಡ್ತಾರಲ್ಲ. ಈಗ ಏನು ಮಾಡ್ತಾನೆ ನಗುವೆ ನಗ. ಹೊಲ್ತಕ್ಕೆ ಹೋಗವ್ರೆ ಬರ್ತೀನಿ ಕಡಿಮೆ ಮಾಡ್ತಾರೋ ಅಡುಗೆ ಅಂದ್ಬಿಟ್ಟು ಹೊಲ್ತಕ್ಕೆ ಹೋದ್ರು. ಓ ಅಕ್ಕ. ಅಣ್ಣ ಹುಷಾರಣ್ಣ ಕನಕ ಹುಷಾರಾಗಿ ಇವನಿ ಏನಿಲ್ಲ. ಕೊಡೋಲ್ಲ ಹಾಕೊಂಡೆ ಊಟವ ಇನ್ನೂ ಆಗಿಲ್ವಾ ಕೋಳಿ ಸಾರು? ಸರಿ ಬಿಡಿ, ನಾನು ಹೇಳಿದ್ನ ಅವ್ರಿಗೆ ಕೋಳಿ ಸಾರು ಮಾಡಿನ ಮನೇಲಿ ಅಂದ್ಬಿಟ್ಟು ಏಕ್ ತುಂಬಂದ್ಬಿಟ್ಟಂಗೆ ಅಂತಿದ್ದೀರಿ ಅಲ್ಲ. ನಾನು ನೋಡ್ರಿ ಕಾಳು ಸಾರು ಮಾಡಿವ್ನಿ ಅಂತ ಅಂತೇವ್ನಿ. ನೋಡ್ದ ಜನಕಕ್ಕ, ನಾನೇನಾದ್ರು ಕಾಳು ಸಾರು ಮಾಡೀನಿ ಅಂದಿರ ಹಿಂಗೆ ತಾನೇ ಸಿಕ್ಸೋದು. ನೋಡವ ನಿಮ್ಮ ಅಣ್ಣನ. ಅಯ್ಯೋ ಯಾಕಮ್ಮಿ ಹಂಗಂದಿ ನೀನು ಪಾಪ. ಸರಿ ಬಿಡು, ಹೋಗು ಮಾಡ್ಬಿಟ್ಟು ಕೊಡೋಗು ಸಾರ. ಅಯ್ಯೋ ಸಾರಿಗೆ ಅಂತಾನೆ ಬಂದಿನಿ, ಬುಡ್ಸ್ಕೊಂಡು ಹೋಯ್ತಿರ್ತ ಸುಮ್ಕಿರಪ್ಪ. ಏನು ಹೊತ್ತಾಗ ನಮ್ಮ ಹೊಟ್ಟೆವ್ರು ಅಣ್ಣ, ನಮಗೆ ನೆಮ್ಮದಿ ಕೊಡೋಕ್ಕಿಲ್ಲ ಕಣ. ಬಿಸಿ ಸಾರೇ ಒತ್ತೊತ್ಕೋ ಕಣ ಹೆಂಗಡ ಮಾಡೋದು. ನಾನು ಎದ್ದೆ ಹೊತ್ತಿಗೆ ಯಾಕೆ ಒಸಿ ಬಂಗ್ವಕ ತಾಸಿ ಗುಡ್ಸಿ ಕಸ ಹಾಕಿ ಏನು ಹೊತ್ತಾಗಿ ನಮ್ಮ ಮಸಿಗೆ ಯಾಕೋ ಬೇದಂಗೆ ಆಗ್ಬಿಟ್ಟು ಏನು ಕೊಟ್ಟಿಗೆ ತುಂಬ ಹುಚ್ಚು ಮಡಗಿತ್ತು. ಎಲ್ಲ ಎದ್ದಿ ಅಯ್ಯೋ ನೀರು ತಕೊಂಡು ಎಲ್ಲ ತೊಳೆದು ಬಳ್ದು ಒಸಿ ಎಲ್ಲ ಕನಕ. ಅಯ್ಯೋ ನಮ್ಮನ ಒಂದು ಕಾಳು ನೀರಿಲ್ಲ ಕನಕ, ನಲ್ಲಿ ನೀರನ್ನ ಬಿಟ್ಟಿರಲ್ಲ ಅಣ್ಣ. ಅಯ್ಯೋ ಹೆಂಗಕ್ಕ ಮಾಡೋದು ಹಂಗಾದ್ರೆ ನಮ್ಮ ಬಿದಿಗೆ ಬಿಟ್ಟಿದ್ದ ಇಟ್ಕೊಳ್ಳಿ ಒಂದು 2 ಚೋರ್ಗೆ. ಅಯ್ಯೋ ಹೋಗತ್ತಾಗಿ ಇಟ್ಕೋಬೇಕಾಗಿತ್ತು ಮನೇಲಿ. ಯಾಕೆ ಒಂದೇ ಅರ್ಧ ಚೋಲೆ ನೀರಿದ್ದ, ಈಗ ಊಟಕ್ಕೂ ನೀರಿಲ್ಲ ಕನಕ. ಈಗ ಅವ್ರು ಬಂದರೆ 1-2 ಚೋಲೆ ತಂದ್ಬಿಡ್ಬೇಕು. ಬೋರ್ವೆಲ್ ಒಸಿ ದೂರದಲ್ಲಿ ಇದ್ದದಕ್ಕ ಆಯ್ಕೆ ಕಣವ ನನಗಂತವೆ. ಅಯ್ಯೋ ನಾನು ಅಕ್ಕ ಮನೆಗೆ ಇಟ್ಕೊಳ್ಳಿ ನೀರು ಹಳೆ ಎತ್ಕದೆ ಇದಕ್ಕೆ ಹಳೆ ಕವೆ ಕುಡಿಯೋಕ್ಕೆ ಜಾಸ್ತಿ ಇಲ್ಲ ಕನಕ.
ನಾನು ಸಣ್ಣ ಅಂಡೆ ತುಂಬ್ಕೊಳ್ಳೋದು ಜಾಸ್ತಿ ತುಂಬ್ಕೊಳಕಿಲ್ಲ. 3 ದಿವ್ಸಕ್ಕೊಂದ್ಸತಿ ಬಿಡ್ತಾರಲ್ಲ, ಅಲ್ಲೇ ಅಂಡೆ ಬೆಳ್ಕೊಂಡು ನೀರು ಇಟ್ಕೊತೀನಿ. ಒಲೆ ಅದೇನು ನೋಡಲ್ಲ ಬಣ್ಣ ಇಲ್ಲ ಕೆಲಸಕ್ಕೆ ಹೋಗ್ಬೇಕನ್ನ ಕೊಡೋಲ್ಲ ಸಾರ. ಕೂತ್ಕಟ ಒಂಚೂರು ಕುಡ್ಲ ಕಾಯಿಸ್ಬಿಟ್ಟು ಹಜ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ತಗೊಬತ್ತೀನಿ. ಕೊಡು ಮಿಲ್ಲಿ. ಒಲೆ ಅಂತ ಬಿಡ್ಲಿಟ್ಟು ಕೊಟ್ಟು ಕೊಡೋದೇ ಒಂದು ಚೆನ್ನಾಗಿ ಏನೋ ಒಂದು ಬಟ್ಲಲ್ಲಿ ದೊಡ್ಡ ಬಟ್ಲಲ್ಲಿ ಬಿಟ್ಟು. ಅಯ್ಯೋ ಅಣ್ಣ ನನ್ಗೆ ಬೇಡ, ನಾನು ಊಟ ಮಾಡಕ್ಕಿಲ್ಲ ಅಣ್ಣ. ನನಗೆ ಸಾಕು ಚೆನ್ನಾಗದೆ ಊಟ ಮಾಡ್ತೀನಿ. ಅವ್ರ ಒಬ್ರಿಗೆ ಒಂಚೂರು ಸಾಕು. ಇದ್ರಲ್ಲೂ ತುಂಬ ಬಿಡ್ಬೇಡ, ಒಂದು ಅರ್ಧ ಬಿಡಾಕ ಅವ್ರ ಒಬ್ರಿಗಾಗಷ್ಟ. ಅಯ್ಯೋ ನಿಮ್ಮ ಅಣ್ಣ ಹೇಳ್ದಂಗೆ ಕೇಳ್ಬೇಕನವ. ನಾನು ಬಿಟ್ಟು ಕೊಡ್ತೀನಿ, ಹೆಚ್ಚಾಗ ಸಾರು ಮಾಡಿದ್ದು ಕತ್ತೆ ಮಡಿಕೊಲ್ಲ ಅಂದ್ರೆ ಮಿಳ್ಳಿಯ. ಒಲೆ ಅದ್ರಲ್ಲಿ ಏನು ಕೊಟ್ಟಿಯೇ? ಒಲೆ ಬಿಟ್ಕೊಡಲೆ ಇಬ್ರು ಊಟ ಮಾಡಲಿ. ಸರಿ ಅಕ್ಕ ಕೂತ್ಕಟ. ಅಣ್ಣ ಸಮಾಧಾನ ಆಯ್ತು ಈಗ? ಭಾಳ ಸಮಾಧಾನ ಆಯ್ತು ಕನಕ ನಿಜವಾಗ್ಲೂ. ಅಯ್ಯೋ ಏನಪ್ಪ ಎಂತಪ್ಪ ಅನ್ಕೊಂಡು ದಿಗ್ಲತ್ಕೊಬಿಟ್ಟಿತ್ತು ಕನಕ. ನಿಜವಾಗ್ಲೂ ಭಾಳ ಖುಷಿ ಆಯ್ತು ಕನಕ. ಆಯ್ತು ಆಯ್ತು ಕಣ್ಣ, ಏನು ಅಣ್ಣ ನಮಗೂ ಅದೇ ಬೇಕಾಗಿರೋದು. ಅಯ್ಯೋ ದೇವ್ರ ದಯದಿಂದ ಹೆಂಗೋ ಚೆನ್ನಾಗಿರ್ಲಿ ಕಣವ. ಅಯ್ಯೋ ನಮ್ಮ ಬಿಟ್ಟೇನು ನಾನು ಅದನ್ನೇ ಕುತ್ಕೊಂಡು ಮಾತಾಡೋದು. ಇವನ್ 4 ದಿವಸದಲ್ಲಿ ಇವು ನೋಡಿದ್ರೆ ಹಿಂಗೆ ಬಿಟ್ಬಿಟ್ಟು ಹೊಂಟೋದ, ಹಿಂಗೆ ಕರ್ಕೊಬಂದ್ಬಿಟ್ಟು ನೀನು ಮಾಡೋ ಕೆಲಸ ಇರೋ ನಿನಗೆ ತೋರಾಗ್ತಲ್ಲ ನೀನು ಅಂದ್ಕೊಂಡು ನಮ್ಮ ಬಿಟ್ಟೆವರು ನಿಜವಾಗ್ಲೂ ಹೊಸಿ ಇದು ಮಾಡ್ಕೊತಿದ್ದಿಲ್ಲ. ಯಾಕೆ ಬೇಕಾಗಿತ್ತು ಈಗ ನೋಡು ನಮ್ಮಿಂದ ಅಂತ ಅನ್ಸ್ಕೋಬೇಕಲ್ಲ. ಕಂಡು ಈ ಥರ ಮಾಡ್ಬಿಟ್ವಲ್ಲೇ ಅಂದ್ಕೊಂಡು ಏನು ಬೇಜಾರು ಮಾಡ್ಕೊತಿದ್ರು. ವಾತಾವರಣದಿಂದ ಈಗ ಒಂಚೂರು ಸುಮಾರಾಗಿ ಧೈರ್ಯ ತಕೊಂಡ್ರು. ಒಟ್ಟು ಚೆನ್ನಾಗಿ ಅವ್ರೆ ತಾನೆ ನಿಮ್ಮ ಪುಟ್ಟೆಲ್ಲವ ಮಾತಾಡ್ಕೊಂಡು ಕತೆ ಹಾಕೊಂಡು ಇಲ್ದ ಒಂದು ಮಾತಾಡ್ಬಿಡ್ಬೇಕ. ನಮ್ಮ ಅಳಿಮಯ್ಯ ಮಾತ್ರ ಭಾಳ ಒಳ್ಳೆ ಮನ್ಸ. ₹1 ಹಾಕ್ಸ್ತೀನವಲ್ಲ ಮಾತ್ರೆ ಮೆಡಿಸನು ಡಿಸ್ಚಾರ್ಜ್ ಆಗ್ಬಿಟ್ಟು ಬರೋದಕ್ಕೆ ಯಾಕ ₹30,000 ಆಯಿತು ಕನಕ. ಹೊಟ್ಟೆ ಉರಿದೋಯ್ತು ನನಗೆ. ಎಲ್ಲ ನುಣ್ಗೆ ಪಾಪ ಪಾಯೇ ಕೊಡ್ತು. ಬೀಗ್ತೀನೋ ಅಷ್ಟೇ ಒಳ್ಳೆಯವರು ಮಾತ್ರ ಪಾಪ. ಸುಮ್ಮನೆ ಹೇಳೋದಲ್ಲ ದೇವ್ರಂತೆ ಮನ್ಸೆ ಕನಕ ಮಾತ್ರ. ಬೇರೆಯವರಾಗಿದ್ರೆ ಹೇಳ್ತಿದ್ರೆ ನಮ್ಮ ಮುನ್ಗಡೆ ಹೇಳ್ಬಿಡ್ತಲ್ಲ, ಲೋ ₹1 ಹಾಸ್ಪಿಟ್ಲು ಬಿಲ್ಲ ಕಟ್ಸಂಗಿಲ್ಲ ನೀನು, ಎಲ್ಲನೂ ನೀನೇ ಕಟ್ಟಬೇಕಲ್ಲ ಅಂತ ಹೇಳೇ ಬಿಡ್ತು ನಮ್ಮ ವಿಕ್ಟಿಯವಂಗೆ ಅಂದರು. ನನಗೆ ನಿಜವಾಗ್ಲೂ ನಾವು ಹುಡುಕಿ ಮಾಡಿದ್ರು ಯಾಕ ಇಂಥ ಹುಡುಗ ನಾವು ಮಾಡೋಕ್ಕಾಯ್ತಿತ್ತು ಯಾಕಂದು ಬಿಡಕ. ಹಂಗ ಬಿಡೋಣ ತೋರಾಕಿದ್ಕು ನಂಗೆ ಈಗ ಸಾರ್ಥಕ ಆಯ್ತು ಅನ್ನಿಸ್ತದೆ ಜನ್ಮ. ನಿಜವಾಗ್ಲೂ ಬೇಡ ನೀನು ಏನಾರ ಅನ್ಕೋ ಅಷ್ಟೇ ಯತ್ನಾಗ ಹೋಗಿತ್ತು ನನಗೆ. ಈಗ ಒಂಥರ ಸಮಾಧಾನ ಆಯ್ತು ಕಣ. ಏನು ಅಕ್ಕ ಒಂದು ಒಳ್ಳೆ ತಂದಿಂದ ಒಳ್ಳೆ ಮನ್ಸಿನ ತೋರಿದೆಯೇ ಒಂದು ಒಳ್ಳೇದಾಗದೆ ಬಿಡಾಕ. ಇನ್ನೇನು ಬಿಡಕನಕ ನಮ್ಗೆ ಇಷ್ಟೇ ಆದ್ರೆ ಸಾಕು. ಹಿಂಗೆ ಇದು ಬಿಡ್ಲಿ ಕನಕ ಗಣ್ಣು ಇರ್ತವೆ. ಈಗೇನೋ ಪಿಕ್ಚರ್ಗೆ ಹೋಯ್ತೀವಿ ಅನ್ಕೋ ಹೋದ್ರು ಅದಕ್ಕೆ ಬರೋದಕ್ಕೆ ಕೋಳಿ ಇದು ಇತ್ತಲ್ಲ ಹುಂಜ ಕುದಾಕ್ಲೆ ತೆಗೆ ಅಂತ ಅಂದೆ. ಇನ್ನೇನು ನಾಡ್ದು ಬಂದು ಕರ್ಕೊ ಹೋದಾರಂತಲ್ಲ. ಓಲಿ ಅಣ್ಣ ಹೋಯ್ತಾ ಬರ್ತಾ ಇರ್ತಾನೆ ಅವನು. ನೀನೇನು ತಲೆಗೆಡ್ಸ್ಕೊಬೇಡ, ಧೈರ್ಯವಾಗಿರೋಣ ನೀನು. ಇನ್ನು ಬಿಡಕೈನು ಇನ್ನು ನಾನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಕ್ಕಿಲ್ಲ. ಹೆಂಗೋ ಚೆನ್ನಾಗಿರೋಣ ಅಷ್ಟೇ ಸಾಕು. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಇನ್ನೇನು ಸಮಾಚಾರ? ಅದೇಕಂದ್ರಪ್ಪ ಈಗ ಈ ಅರುಣ ಸೌಮ್ಯ ಸ್ಟೋರಿಯ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಿ ಅಲ್ಲವ, ಅದಕ್ಕೆ ಇನ್ನೊಂದು ವೀಡಿಯೋ ಹೆಚ್ಚಿಸ್ಬಿಡೋದ ಇದನ್ನ ಅಂತ. 3 ಬರ್ತಿದ್ವಲ್ಲ ಮಾಮೂಲಿ, ಬೆಳಿಗ್ಗೆ 10:30 ಒಂದು, ಮಧ್ಯಾಹ್ನ 1:30 ಒಂದು, ಸಂಜೆ 5 ಗಂಟೆಗೆ ಒಂದು ಬರ್ತಿತ್ತು. ಆಯ್ತಾ? ಅದ್ರ ಜೊತೆಗೆ ಒಂದು ನೋಡೋದ ಒಂದು ರಾತ್ರಿಗೆ ಒಂದು 6:30ಗೆ ಒಂದು ಹಾಕೋಕ್ಕೆ ಪ್ರಯತ್ನ ಪಡ್ತೀವಿ. ಒಂಚೂರು ಟೈಮ್ ವ್ಯತ್ಯಾಸ ಆಗ್ಬೋದು, ಬೇಜಾರು ಮಾಡ್ಕೋಬೇಡಿ. 3 ಚಾನಲ್ ಮಾಡಬೇಕಲ್ಲ, ಅದರಿಂದ ಒಂಚೂರು ವ್ಯತ್ಯಾಸ ಆಯ್ತದೆ, ಬೇಜಾರು ಮಾಡ್ಕೋಬೇಡಿ. ಒಟ್ಟಿಗೆ 4 ವೀಡಿಯೋಗಳು ಬರ್ತವೆ ಸರಿರಪ್ಪ. ಯಾವ ಟೈಮ್ಗೆ ಅಂದರೆ 3 ಅಂತೂ ಕಂಡೀಷನ್ನಾಗಿ ಬರ್ತವೆ. ಒಂದು ಎಕ್ಸ್ಟ್ರಾ ಆಗೋಕ್ಕೆ ಪ್ರಯತ್ನ ಪಡ್ತೀವಿ ಡೈಲಿಯ. ಆಯ್ತಾ? ಅದು 6:30ಇಂದ 7 ಗಂಟೆಯೋ 7:30ಗೋ ಹಿಂಗೆ ಬರ್ತದೆ. ಒಟ್ಟಿಗೆ ಸಂಡೆ ಟೈಮಲ್ಲಿ ಒಂದು ವೀಡಿಯೋ ಹಾಕೋದ ಅಂತ. 3 ಬರ್ತಿದ್ವಲ್ಲ 3 ಬದಲಿಗೆ ಇನ್ನೊಂದು ಹೆಚ್ಚಿಸ್ಬಿಟ್ಟು 4 ಹಾಕೋದ ಅಂತ ಕಣ್ರಪ್ಪ. ಯಾಕೆಂದ್ರೆ ಎಲ್ಲ ಈ ಸ್ಟೋರಿ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಿ. ಇಷ್ಟಪಟ್ಟು ನೋಡಿದ್ರೆ ನಮಗೂ ಖುಷಿ ಅಲ್ವರ. ಅದಕ್ಕೆ ಕಣ್ರಪ್ಪ ಮತ್ತು ನಿಮ್ಮ ಅಭಿಪ್ರಾಯ ತಿಳಿಸೇಳಿ. ಸ್ಟೋರಿ ಹೆಂಗಿರೋದು, ಇಷ್ಟ ಆಯ್ತದ, ಮುಂದಕ್ಕೆ ಯಾವ ಥರ ಇದು ಮಾಡ್ಬೋದು ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಪ್ಪ. ನಿಮ್ಮ ಅನಿಸಿಕೆ ನಮ್ಗೆ ಭಾಳ ಮುಖ್ಯ. ಎಲ್ಲರೂ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಿ. ನೀವು ಇಷ್ಟಪಟ್ಟು ನೋಡಿದ್ರೆ ನಮಗೂ ಇಂಟ್ರೆಸ್ಟ್ ಜಾಸ್ತಿ ಬರ್ತದೆ ನಾವು ಮಾಡೋಕ್ಕೆ ವೀಡಿಯೋಗಳನ್ನ. ಸರಿ ಕಣ್ರಪ್ಪ, ಇನ್ಮೇಲೆ 3 ಅಲ್ಲ 4 ವೀಡಿಯೋಗಳು ಬರ್ತವೆ ಹಳ್ಳಿ ಸೊಬಗು ಬ್ಲಾಗ್ ಚಾನಲಲ್ಲಿ. ಅರುಣ, ಸೌಮ್ಯ, ಅಶೋಕ, ಕವಿತಾ ಸ್ಟೋರಿ. ಸರಿರಪ್ಪ, ಬರೋರ ಮತ್ತೆ ಹಂಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಮಸ್ಕಾರ.